ಬೆಂಗಳೂರಿನ ಅಪಾರ್ಟ್ಮೆಂಟ್ಗೆ ನಿಧಿ ಕಳ್ಳರ ಕಾಟ ಈಗ ಶುರುವಾಗಿದೆ. ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುವಂತಹ ಅಪಾರ್ಟ್ಮೆಂಟ್ ಕೆಳಗಡೆ ನಿಧಿ ಇದೆಯಾ ಅಂತ ಹೇಳಿ ಇಲ್ಲಿನ ಜನ ಇದೀಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನಿಧಿ ಕಳ್ಳರ ಕಾಟ ಇದೀಗ ಹೆಚ್ಚಾಗ್ತಾ ಇರುವಂತದ್ದು. 900 ವರ್ಷದ ದೇವಸ್ಥಾನದ ಕೆಳಗೆ ಅಗಿದ ಕಿಡಿಗೇಡಿಗಳು. ಎಚ್ಎಸ್ಆರ್ ಲೇಔಟ್ ಠಾಣೆ ವ್ಯಾಪ್ತಿಯ ಎಳ್ಳುಕುಂಟೆ ಬಳಿ ನಡೆದಿರುವಂತಹ ಘಟನೆ ಇದು. ಹಲವು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಸ್ಥಾನ ಇದು. ಪೂಜೆ ಮಾಡುವ ಸ್ಥಳಕ್ಕೆ ಅಟ್ಯಾಚ್ ಆಗಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್. ಇಲ್ಲೇನೋ ನಿಧಿ ಇದೆ ಅಂತ ಹೇಳಿ ಹುಡುಕಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅಗ್ದಿದ್ದಾರೆ. ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಬಳಿ ಅಗೆದಿರುವಂತಹ ಆರೋಪ. ಯಾವಾಗ ಗದಗದಲ್ಲಿ ನಿಧಿ ಪತ್ತೆ ಆಯ್ತು ಅಥವಾ ನಿಧಿ ಇದೆ ಅಂತ ಹೇಳಿ ಅಲ್ಲೂ ಕೂಡ ಕಾರ್ಯಾಚರಣೆ ಆರಂಭ ಆಯ್ತು. ಅದಾದ ನಂತರ ನಿಧಿ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕೂತು ಬಿಟ್ಟಿದೆ. ಈಗ ಬಹುಶಃ ಅದರದೇ ಎಫೆಕ್ಟ್ ಅಂತ ಅನ್ನಿಸ್ತಾ ಇದೆ. ನೋಡಿ ಯಾವ ಮಟ್ಟಕ್ಕೆ ಎಲ್ಲವೂ ಕೂಡ ಅಗದಾಕಿದ್ದಾರೆ ಅಂತ ಹೇಳಿ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಎಚ್ಎಸ್ಆರ್ ಲೇಔಟ್ ವ್ಯಾಪ್ತಿಯ ಎಳ್ಳುಕುಂಟೆ ಬಳಿ ನಡೆದಿರುವಂತಹ ಘಟನೆ. 900 ವರ್ಷದ ದೇವಸ್ಥಾನದ ಕೆಳಗೆ ಅಗ್ದಿದ್ದಾರೆ ಕಿಡಿಗೇಡಿಗಳು. ಕಾರಣ ಇಲ್ಲಿ ನಿಧಿ ಇದೆ ಅಂತ ಹೇಳಿ ಅವರಿಗೆ ಅನುಮಾನ ಇದೆಯಂತೆ. ಹಾಗಾಗಿ ಚಿನ್ನ ಬಂಗಾರ ಎಲ್ಲವೂ ಕೂಡ ಸಿಗಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಅಗದಿರುವಂಥದ್ದು. ಬೆಂಗಳೂರಿನ ಅಪಾರ್ಟ್ಮೆಂಟ್ಸ್ಗೆ ನಿಧಿಗಳ್ಳರ ಕಾಟ ಹೆಚ್ಚಾಗ್ತಾ ಇದೆ. ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುವಂತಹ ಅಪಾರ್ಟ್ಮೆಂಟ್ ಕೆಳಗಡೆ ನಿಧಿ ಇದೆ ಅನ್ನುವಂಥದ್ದು ಇವರ ನಂಬಿಕೆ. ಹಾಗಾಗಿ ಸುಮಾರು ಇತಿಹಾಸ ಹೊಂದಿರುವಂತಹ ಈ ಒಂದು ಜಾಗ, ಈ ಒಂದು ದೇವಸ್ಥಾನ 900 ವರ್ಷದ ಹಳೆಯ ದೇವಸ್ಥಾನ ಅಂತಿದು. ಆದರೆ ಇಲ್ಲಿ ಈ ಒಂದು ದೇವಸ್ಥಾನದ ಕೆಳಗೆ ನಿಧಿ ಇದೆ ಅನ್ನುವಂಥದ್ದು ಇವರ ನಂಬಿಕೆ. ಹಾಗಾಗಿ ನಿಧಿ ಸಿಗಬಹುದು ಅಂತ ಹೇಳಿ ಈ ಮಟ್ಟಕ್ಕೆ ಅಗದಿ ಹಾಳು ಮಾಡಿಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣೆಯ ವ್ಯಾಪ್ತಿಯ ಎಳ್ಳುಕುಂಟೆ ಬಳಿ ನಡೆದಿರುವಂತಹ ಘಟನೆ. ಹಲವು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಇದೆ, ಅದರದ್ದೇ ಆದಂತಹ ಒಂದು ಮಹತ್ವವೂ ಇದೆ. ಆದರೆ ಇಲ್ಲೇ ನಿಧಿ ಇರಬಹುದು ಅಂತ ಹೇಳಿ ಆಗ್ತಿದ್ದಾರೆ. ಪೂಜೆ ಮಾಡುವ ಸ್ಥಳಕ್ಕೆ ಅಟ್ಯಾಚ್ ಆಗಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮನೆ ಮಾಲೀಕರಿಂದಲೇ ಭೂಮಿ ಅಗೆಸಿರುವ ಆರೋಪ ಕೇಳಿ ಬರ್ತಾ ಇದೆ. ಬೇರೆ ಯಾರೂ ಅಲ್ಲ, ಖುದ್ದು ಮನೆ ಮಾಲೀಕರೇ ಆಗ್ತಿದ್ದಾರಂತೆ. ಅವರೇ ಹೇಳಿ ಮಾಡಿಸಿರಬಹುದು ಅಂತ 3-4 ದಿನಗಳ ಹಿಂದೆ ಅಗೆಸಿರುವ ಆರೋಪ ಕೇಳಿ ಬರ್ತಾ ಇದೆ. 5 ಅಡಿಗೂ ಅಧಿಕ ಆಗಿದ್ದು ಪೂಜೆ ಮಾಡಿರೋದು ಪತ್ತೆಯಾಗಿದೆ. ಪೂಜೆ ಹೋಮ ಹವನ ಮಾಡಿ ನಂತರ ಅಗೆದಿರುವಂತಹ ಕಿಡಿಗೇಡಿಗಳು. ದೇವರ ಸ್ಥಾನದ ಹಿಂಭಾಗದಿಂದ ಅಗೆದಿರುವಂತಹ ಕಿಡಿಗೇಡಿಗಳು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನ ಪಾರ್ಕಿಂಗ್ ಬಳಿ ಅಗೆದಿದ್ದಾರೆ. ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಈಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಸುತ್ತಲೂ ಕೂಡ ತಾತ್ಕಾಲಿಕ ಶೆಡ್ ಅನ್ನ ಹಾಕಿದ್ದಾರಂತೆ. ಸದ್ಯ ನಿಧಿಯನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿಧಿಗಾಗಿ ಅಗೆದರ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತಹ ಸ್ಥಳೀಯರು. ನೋಡಿ, ಸ್ಥಳೀಯರೇ ದೂರನ್ನ ಕೊಟ್ಟಿದ್ದಾರೆ. ಮನೆ ಮಾಲೀಕರೇ ಕರೆಸಿ ಅಗಸಿದ್ದಾರೆ. ನಿಧಿ ಪತ್ತೆ ಆಗಿದೆ ಇವ್ರಿಗೆ. ಅದಾದ್ಮೇಲೆ ಎಲ್ಲ ನಿಧಿ ಏನೇನು ಸಿಕ್ತೋ ಎಲ್ಲವೂ ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಇದೀಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರೇ ಯಾರಿಗೂ ಕರ್ಕೊಂಡು ಬಂದು ಈ ರೀತಿಯಾಗಿ ಅಗಸಿದ್ದಾರೆ. ಹೋಮ ಹವನ ಪೂಜೆ ಎಲ್ಲವೂ ಕೂಡ ಮಾಡಿಸ್ತಾ ಇದ್ರು. ಅದಾದ ನಂತರ ಇವ್ರಿಗೇನೋ ಸಿಕ್ಕಿದೆ, ಎಲ್ಲವೂ ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಖುದ್ದು ಮನೆ ಮಾಲೀಕರೇ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಯಾರು ಅದೆಲ್ಲವೂ ಕೂಡ ಗಮನಿಸಿದ್ದಾರಲ್ಲ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಯಾರಿಗೂ ಡೌಟ್ ಆಗಬಾರ್ದು ಅಂತ ಹೇಳಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಅಥವಾ ಪಾರ್ಕಿಂಗ್ ಜಾಗ ಏನಿರುತ್ತೆ ಆ ಜಾಗದಲ್ಲಿ ಎಲ್ಲವೂ ಕೂಡ ಅಗ್ದಿದ್ದಾರಂತೆ. ಅಗದಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಸುತ್ತಲೂ ಕೂಡ ಒಂದು ತಾತ್ಕಾಲಿಕ ಟೆಂಪ್ರವರಿ ಶೆಡ್ ಅನ್ನು ಕೂಡ ಹಾಕಿದ್ದಾರೆ. ಇವರು ಶೆಡ್ ಹಾಕಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಕಳೆದ ಕೆಲ ದಿನಗಳ ಹಿಂದೆ ಈ ರೀತಿಯಾಗಿ ಅಗ್ದಿದ್ದಾರೆ. ಸುಮಾರು 5 ಅಡಿಗೂ ಹೆಚ್ಚು ಅಗ್ದಿದ್ದಾರಂತೆ. ಅಗ್ದು ಅದಾದ ನಂತರ ಅವ್ರಿಗೆ ಈ ಜಾಗದಲ್ಲಿ ಏನೆಲ್ಲ ಪತ್ತೆ ಆಗಿದೆ ನಿಧಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿಧಿ ಎಲ್ಲವೂ ಕೂಡ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತ ಆರೋಪ. ಕಾರಣ ಏನು ಅಂತಂದ್ರೆ ಅದು ಯಾವುದೇ ಜಾಗ ಇರಲಿ ಯಾರಿಗೂ ಕೂಡ ಆ ಥರ ಸುಖ ಸುಮ್ಮನೆ ಅಗಿಯುವಂತ ಪರ್ಮಿಷನ್ ಇಲ್ಲ. ಇಫ್ ಇನ್ ಕೇಸ್ ಅವರು ಆಗಿದ್ದ ನಂತರ ಅಲ್ಲೇನೋ ನಿಧಿ ಪತ್ತೆ ಆಗಿದೆ ಅಥವಾ ಯಾವುದೇ ಬೆಲೆ ಬಾಳುವಂತಹ ವಸ್ತು ಪತ್ತೆ ಆಗಿದೆ ಅಂತಂದ್ರೆ ಅದು ಸರ್ಕಾರಕ್ಕೆ ಸೇರಬೇಕಾಗತ್ತೆ. ಅದು ಸರ್ಕಾರದ ಪ್ರಾಪರ್ಟಿ ಆಗುತ್ತೆ. ಅದು ಸರ್ಕಾರಕ್ಕೆ ಅವ್ರು ಕೊಡಲೇಬೇಕಾಗತ್ತೆ. ಹಾಗಾಗಿ ಬಹುಶಃ ಎಲ್ಲವೂ ತಗೊಂಡು ಎಸ್ಕೇಪ್ ಆಗಿರಬಹುದು ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಗ್ತಿದೆ. ಲೈಟ್ ಇಲ್ವಾ? ಯಾರು ಮೇಯ್ನ್ ಯಾರಿದಾರೋ ಅವ್ರು ನೀಟಾಗಿ ಮಾತಾಡೋದು. ಸ್ವಲ್ಪ ಇದೋಡಿದೆ ಹೇಳ್ತೀನಿ. ಲೈಟ್ ಇಲ್ವಾ?